ನಮಸ್ಕಾರ ವೀಕ್ಷಕರೇ, ಮಮತಾ ಫ್ಯಾಮಿಲಿ ವ್ಲಾಗ್ಸ್ಗೆ ಸ್ವಾಗತ. ಸೊ ನಮ್ಗೆ ಗೊತ್ತಿರೋ ಹಾಗೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಏನೆಲ್ಲ ಒಂದು ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ ನಾನಾ ಕಾರಣಗಳಿರ್ಬೋದು ಹೆಲ್ತ್ ಇಶ್ಯೂಸ್ಗೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ನಾವು ಕನ್ಸ್ಯೂಮ್ ಮಾಡೋ ಆಯಿಲ್. ಸೊ ನಾವು ಕನ್ಸ್ಯೂಮ್ ಮಾಡೋ ಆಯಿಲ್ ಬಗ್ಗೆ ನಮಗೆ ತುಂಬ ಮಾಹಿತಿಗಳಿರಬೇಕು. ಸೊ ಹಾಗಾಗಿ ಇವತ್ತು ನಾನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಈ ಜಾಗದ ಹೆಸರು ಅಭಯಂ ಎಂಟರ್ಪ್ರೈಸಸ್. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಆರ್ಗ್ಯಾನಿಕ್ ಎಣ್ಣೆಯನ್ನು ಉತ್ಪಾದನೆ ಮಾಡ್ತಾರೆ. ಈಗ ಅಭಯಂ ಓನರ್ ಅವ್ರ ಹತ್ರ ಮಾತಾಡೋಣ. ಅವರು ಈ ಪ್ರಾಡಕ್ಟ್ ಏನಕ್ಕೆ ಈ ಅಭಯಂ ಎಂಟರ್ಪ್ರೈಸಸ್ನ ಸ್ಟಾರ್ಟ್ ಮಾಡಿದ್ರು, ಇದಕ್ಕೆ ರೀಸನ್ ಏನು, ಅವರು ಇದರಿಂದ ಸಕ್ಸಸ್ಫುಲ್ ಆಗಿದ್ದಾರಾ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ಬನ್ನಿ ಮೀಟ್ ಮಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಈ ಅಭಯಂ ಎಂಟರ್ಪ್ರೈಸಸ್ ಆರ್ಗ್ಯಾನಿಕ್ ವುಡ್ ಪ್ರೆಸ್ಡ್ ಆಯಿಲ್ನ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಎಲ್ಲಿಂದ ಇನ್ಸ್ಪಿರೇಷನ್ ಬಂತು ಸರ್? ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಫಸ್ಟು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. 22 ವರ್ಷ ಒಂದೇ ಕಂಪ್ನಿಲಿ ಮಾಡಿದ್ದು. ಬಟ್ ಯಾವಾಗ ಕೊರೋನಾ ಬಂತಲ್ಲ, ಕೊರೋನಾ ಬಂದಾಗ ಅದನ್ನ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಅಲ್ಲೇ ಬಂತು. ಈ ಜನಕ್ಕೆ ನಾವಿಷ್ಟೆಲ್ಲ ಇದ್ದೀವಲ್ಲ, ಒಂದು ಸಣ್ಣ ವೈರಸ್ಸನ್ನು ತಡ್ಕೊಳ್ಳೋಷ್ಟು ಶಕ್ತಿ ನಮ್ಮ ಹತ್ರ ಇಲ್ವಾ, ಏನಾಯಿತು, ನಮಗೆ ಯಾವಾಗ ಆಂಗ್ಲಕ್ಕಾಗ ಬಂದರೆ ಅವಾಗಿಂದ ಅಷ್ಟು ನಮ್ಮ ಹಿರಿಯರೆಲ್ಲ ಬಂದ್ರಲ್ಲ, ಅವ್ರು ಬಂದ ದಾರಿ ಇಲ್ಲಿ ಈ ಅವಲೋಕನ ಮಾಡೋಕ್ಕೆ ನಮ್ಗೆ ಟೈಮ್ ಸಿಕ್ತು. ಒಂದು 2-3 ತಿಂಗಳಿಗೆ ರಜಾ ಕೊಟ್ಟು ಮನೇಲಿ ಇರಿಸಿದ್ರಲ್ಲ. ಸೊ ಆ ಟೈಮಲ್ಲಿ ನನಗೆ ಈ ಥಾಟ್ ಬಂತು. ಇದನ್ನು ಬಂದಾಗ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಆಳವಾಗೋದಕ್ಕೆ ನಾವು ತಿಂತಾ ಇರೋ ಊಟ ಅದರಿಂದನೇ ಎಫೆಕ್ಟ್ ಆಗ್ತಾ ಇರೋದು ಅಂತ ನನಗೆ ಮೇಜರ್ ಗೊತ್ತಾಯಿತು. ಆ ಗೊತ್ತಾದಾಗ ಅದರಲ್ಲೂ ಎಸ್ಪೆಷಲಿ ಆಯಿಲ್ ಏನಕ್ಕೆ ಅಂದರೆ ಯಾವುದೇ ನಾವು ಆಯಿಲನ್ನು ತೊಗೊಂಡ್ರು ಡೈರೆಕ್ಟ್ ಬ್ಲಡ್ಗೆ ಹೋಗೋದು. ಅದರಿಂದ ಏನಾಗುತ್ತೆ, ಆ ಇಮ್ಯುನಿಟಿ ಪವರ್ ಅಲ್ಲಿ ಮನುಷ್ಯನ ಕಡಿಮೆ ಆಗಿ ಯಾವ ವೈರಸ್ ಬಂದ್ರೂ ತಡ್ಕೊಳ್ಳೋ ಶಕ್ತಿ ಇರೋಲ್ಲ, ಆ ಥರ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಆವಾಗ ನಾನು ಏನಕ್ಕೆ ಇದನ್ನು ಮಾಡಬಾರ್ದು ಅಂತ ಮೊದಲು ಸಣ್ಣದಾಗಿ ಶುರು ಮಾಡಿದೆ. ಒಂದು ಮಷೀನ್ ಹಾಕ್ತೆ. ಅವಾಗಿನ್ನೂ ಅವೇರ್ನೆಸ್ ಇರಲಿಲ್ಲ ಜನಕ್ಕೆ. ಅದನ್ನು ಹಂಗೆ ಅವೇರ್ನೆಸ್ ಕೊಡ್ತಾ ಈಗೇನಾಗಿದೆ, ಜನಗಳೇ ಕೇಳ್ತಾರೆ. ಈಗ ನಾವೀಗ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಅದೇನು ಇದೇನು ಅಂದರೆ ಅಷ್ಟು ಅವೇರ್ನೆಸ್ ಆಗಿದೆ. ಅದನ್ನು ಕೇಳಿದ್ರೆ ಖುಷಿ ಆಗುತ್ತೆ ನಮಗೆ. ಆ ಥರ ಆಗಬೇಕು ಅಂತಲೇ ನಾವು ಮಾಡಿದ್ದು. ನಾನು ಇದನ್ನು ಬರೀ ಮಾಡೋದಲ್ಲ, ಬಿಸ್ನೆಸ್ಗೆ ಅಂತ ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು. ದೊಡ್ಡದಾಗಿ ಮೇನ್ ರೋಡ್ ಸೈಡಲ್ಲಿ ಇಟ್ಕೊಂಡು ಅದನ್ನು ಮಾಡಿ 300-400 ರೂಪಾಯಿ ಲೀಟ್ರ್ ಕೊಡ್ಬೋದು. ಬಟ್ ನನಗೆ ಆ ಉದ್ದೇಶ ಇಲ್ಲ. ನನಗೆಲ್ಲ ಕೆಲಸಕ್ಕೆ ಹೋಗ್ತಾಯಿದ್ದೆ, ಅದನ್ನು ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಜನಕ್ಕೊಂದು ಒಳ್ಳೇದು ಕೊಡಬೇಕು ಅನ್ನೋ ಆಸೆ, ಆ ಒಂದು ಉದ್ದೇಶದಿಂದ ಶುರು ಮಾಡಿದ್ದು. ಬಟ್ 3 ಇಯರ್ಸ್ ಕಂಪ್ಲೀಟ್ ಆಯಿತು. ಇವತ್ತು ಒಂದಿತ್ತು, 2 ಹಾಕ್ಕೊಂಡೆ, 3 ಮಾಡ್ಕೊಂಡಿದ್ದೀನಿ. ಬಟ್ ಏನೇ ಮಾಡಿದ್ರು ನಮ್ಮ ಉದ್ದೇಶ ಏನಿದೆ ಅಂದರೆ ಜನಕ್ಕೆ ಒಳ್ಳೇದನ್ನು ಕೊಡಬೇಕು. ಯಾವುದನ್ನ ಒಂದು ಐಟಮ್ನ ಒಂದು ಒಳ್ಳೇದು ಅಂತ ಕೊಡ್ತೀವಿ, ಅದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ರೇಟ್ ಆಗುತ್ತೋ ಅಷ್ಟು ರೇಟ್ ಕೊಟ್ಬಿಟ್ರೆ ಅವ್ರು ಈಗ ಎಲ್ಲರಿಗೂ ತಿನ್ನೋಕ್ಕಾಗಲ್ಲ. ಈಗ ಮಿಡ್ಲ್ ಕ್ಲಾಸ್ ಅವ್ರು ಇರ್ತಾರೆ, ಅವ್ರಿಗೂ ಆಸೆ ಇರುತ್ತೆ ಹೆಲ್ತ್ ಕಾಪಾಡ್ಕೋಬೇಕು ಅಂತ, ಅವ್ರ ಕೈಗೂ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡಿದ್ದು. ಸ್ವಂತ ಜಾಗದಲ್ಲಿ ಮಾಡಿದ್ದೀವಿ, ನಮ್ಮ ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಮಾಡ್ತೀವಿ. ಸೊ ಹಂಗಾಗಿ ನಾವು ಮ್ಯಾಕ್ಸಿಮಮ್ ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಕಡಿಮೆ ನಾನು ಕೊಡ್ತಾಯಿದ್ದೀನಿ. ಉದ್ದೇಶ ಅಂತೂ ಅಷ್ಟೇ ನಮ್ಮದು. ಈಗೆಲ್ಲ ನಾವೇ ಮಾಡೋದಿಲ್ಲ. ಈಗ ಹರಳೆಣ್ಣೆ ಒಂದು ಹೊರಗಡೆ ತರಿಸ್ತೀನಿ, ದೀಪದ ಎಣ್ಣೆ ತರಿಸ್ತೀನಿ. ಮಿಕ್ಕದ್ದು ಏನು ಎಣ್ಣೆಗಳಿದೆಯಲ್ಲ, ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಸಾಸಿವೆ, ಬಾದಾಮಿ, ಸೊ ಎಲ್ಲ ಇದರಲ್ಲೇ ಹಾಕಿ ನಮ್ಮದೇ ಓನ್ ಬ್ರ್ಯಾಂಡ್ ಇದೆ, ಅದರಲ್ಲೇ ಕೊಡ್ತೀನಿ. ಓಕೆ ಸರ್, ಈಗ ಇನ್ನೊಂದು ಪ್ರಶ್ನೆ. ಈಗ ನೀವು ಈ ಮಿಷಿನ್ನ ವುಡ್ ಪ್ರೆಸ್ ಮಿಷಿನ್ ಅಂತ ಕರೀತಾರೆ, ಹೌದಲ್ವಾ? ಸೊ ಇದು ವುಡ್ಡು, ಸ್ಟೋನ್ ಒಳಗಡೆ ಇರೋದು. ಓಕೆ. ಸೊ ಈಗ ಕೆಮಿಕಲ್ ನಮಗೆ ರಿಫೈನ್ಡ್ ಆಯಿಲ್ ಸಿಗುತ್ತಲ್ಲ, ಸೊ ಅದಕ್ಕೂ ಈಗ ವುಡ್ ಪ್ರೆಸ್ಟಿಂದ ತಯಾರು ಮಾಡಿರೋಂಥ ಈ ರಾ ಮೆಟೀರಿಯಲ್ ಯೂಸ್ ಮಾಡಿ ತಯಾರು ಮಾಡಿರೋಂಥ ಆಯಿಲ್ಗೂ ಏನು ಡಿಫ್ರೆನ್ಸ್ ಇದೆ ಸರ್? ಡಿಫ್ರೆನ್ಸ್ ಅಂತ ಹೇಳಕ್ಕೆ ಹೋದರೆ ಅದ್ರ ಬಗ್ಗೆ ನಾವು ಗೊತ್ತಿಲ್ಲದೆ ಜಾಸ್ತಿ ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಬಾರ್ದು. ಬಟ್ ಜನರಲ್ಲಾಗಿ ಒಂದು ವಿಷಯ ನನಗೆ ಗೊತ್ತಿರೋದು ಹೇಳ್ತೀನಿ. ಈಗ ನಾವು ಇದ್ರಲ್ಲಿ ಕಡಲೆ ಬೀಜ ಎಣ್ಣೆ ತೆಗಿತೀವಿ. 3 kg ಕಡಲೆ ಬೀಜ ಹಾಕಿದ್ರೆ 1 ಲೀಟ್ರ್ ಎಣ್ಣೆ ಸಿಗುತ್ತೆ ನಮಗೆ. ಅದೆಲ್ಲ ಫಿಲ್ಟ್ರ್ ಆಗಿ ಅದೆಲ್ಲ ಗಸಿ ಎಲ್ಲ ಕುಂತ್ಕೊಂಡ್ಮೇಲೆ ರೆಡಿ ಇರೋ ಎಣ್ಣೆ 1 ಲೀಟ್ರ್ ಸಿಗುತ್ತೆ 3 kg ಬೀಜಕ್ಕೆ. ಜನರಲ್ಲಾಗಿ ಯಾರೇ ಆದರೂ ಯೋಚನೆ ಮಾಡಿದ್ರೆ ಈಗ ನಮ್ಗೆ ಎಷ್ಟಿಗೆ ಸಿಗ್ತಾ ಇದೆ ಎಣ್ಣೆ? 120-130 ರೂಪಾಯಿ ಅಂಗಡಿಯಲ್ಲಿ ಸಿಗ್ತಾ ಇದೆ ಕಡಲೆಕಾಯಿ ಎಣ್ಣೆ. ಸೊ 120-130 ರೂಪಾಯಿ ಹೇಗೆ ಕೊಡ್ತಾರೆ? ಸಾಧ್ಯ ಇಲ್ಲ. ಬೀಜನೇ 3 kg ಬರೋಲ್ಲ. ಹಾಗಾದರೆ 1 kg ಎಣ್ಣೆ ಆ ರೈಟ್ಗೆ ಹೇಗೆ ಕೊಡೋಕ್ಕೆ ಸಾಧ್ಯ? ಈಗ ನಮ್ಮ ಹತ್ರ ಕಡಲೆ ಬೀಜ ಇದೆ ನೋಡಿ, ಇದು ಆಕ್ಚುಲಿ ನನಗೆ ಬಂದಿರೋ ರೇಟೇ 125-130 ರೂಪಾಯಿ ಬೀಳುತ್ತೆ ಪರ್ kg. ನಾವು 10 ಆ ಥರ ತರಿಸ್ಕೊಳ್ಳೋದಕ್ಕಿಂತ. ಸೊ ಅಂಥ ಬೀಜ ನಾವು 3 kg ಹಾಕಿದ್ರೆ 1 ಲೀಟರ್ ಎಣ್ಣೆ ಬರುತ್ತೆ. ಹೌದು. ಆಗ ಅದನ್ನ ನಾವು ಈಗ ರಿಫೈಂಡ್ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅದನ್ನ ಹೇಳಕ್ ಹೋದ್ರೆ ಅದು ಅತಿರೇಕ, ಅದು ನಮ್ಗೆ ಬೇಕಾಗಿಲ್ಲ. ನಮ್ಮ ಕಣ್ಣು. ಸೊ ಈಗ ನೀವೇನು ಹೇಳೋದಂದ್ರೆ
ಕಡಲೆ ಬೀಜ ರಾ ಮೆಟೀರಿಯಲು ನಿಮ್ಮ ಹತ್ರನೇ ಇರುತ್ತೆ. ಈಗ ಕಸ್ಟಮರ್ ಬಂದಾಗ ನೀವು ಈಗ 10 kg ಕಡಲೆ ಬೀಜ ನಿಮ್ಮ ಕಣ್ಮುಂದೆನೇ ವೇ ಮಾಡಿ, ಸೊ ಅದನ್ನು ನೀವು ಮಿಷಿನ್ಗೆ ಹಾಕಿ ಅವ್ರ ಮುಂದೆನೇ ಎಣ್ಣೆನ ಎಷ್ಟಾದರೂ ಬರಲಿ, 10 kgಗೆ 5 kg ಬರುತ್ತಾ, 2 kg ಬರುತ್ತಾ, 3 kg, ಅದು ಡಿಪೆಂಡ್ಸು. ಸೊ ಈಗ 10 kgಗೆ ಎಷ್ಟು ಎಣ್ಣೆ ಬರ್ಬೋದು ಸರ್? 10 kg ಬರುತ್ತೆ ಮೇಡಮ್, ಏನಿಲ್ಲ ಅಂದರೆ 3.5-4 ಲೀಟರ್ ಆರಾಮಾಗಿ 4 ಲೀಟ್ರ್ ಬರುತ್ತೆ. ಸೊ ಮಾರ್ಕೆಟಲ್ಲಿ ಒಂದು 300 ರೂಪಾಯಿ ಇದೆ ಎಣ್ಣೆ, 300ರಿಂದ 350 ರೂಪಾಯಿ ಇದೆ 1 kg ಕಡಲೆಕಾಯಿ ಎಣ್ಣೆ. ಸೊ ನಮಗೇನು ಲಾಸ್ ಆಗಲ್ಲ. ಮತ್ತು ಕಣ್ಮುಂದೆ ಕೆಮಿಕಲ್ ಫ್ರೀ ಎಣ್ಣೆನ ತೊಗೊಂಡು ಹೋಗ್ತೀವಿ. ಸಿಗುತ್ತೆ, ಒಂದು ಸ್ಯಾಟಿಸ್ಫೈ ಇರುತ್ತೆ, ಅವ್ರಿಗೆ ಅರಿವಾಗುತ್ತೆ ಕಣ್ಣು ಮುಂದೆ. ಈಗ ನಾನು ಹೇಳೋದು, ಈಗ ನಮಗೆ ಬ್ರ್ಯಾಂಡೆಡ್ ಎಣ್ಣೆಗಳೆಲ್ಲ ಅಂಗಡಿ ಸಿಗ್ತಾ ಇದೆ, ನಮ್ದು ಒಂದು 50 kg ಸೂರ್ಯಕಾಂತಿ ಬೀಜ ಇದೆ ಹಾಕೊಡ್ತೀರಾ ಅಂತ ಯಾರಾದರೂ ಕೇಳ್ತಾರ? ಕೇಳಕ್ ಸಾಧ್ಯ ಇಲ್ಲ. ಅವ್ರು ಹಾಕೊಡೋದು ಇಲ್ಲ, ಅವ್ರ ಹತ್ರಕ್ಕೆ ಬಿಟ್ಕೊಳ್ಳಲ್ಲ. ಅದ್ರ ಮುಖಾಂತರ ಅದು ಹಂಗಿದೆ, ಅದ್ರ ಬಿಡಿ ಅದ್ರ ಕತೆ. ಬಟ್ ಗಾಣಗಳು ಏನಕ್ಕೆ ಇವತ್ತು ಜನಗಳು ಅವೇರ್ನೆಸ್ ಆಗ್ತಾ ಇದ್ದಾರೆ ಅಂದರೆ ರಿಯಾಲಿಟಿ ಆಗಿದೆ, ಜನಕ್ಕೆ ಗೊತ್ತಾಗ್ತಾ ಇದೆ. ಓಹೋ ಇದು ಹಿಂಗಿದೆ. ಈಗ ಸೂರ್ಯಕಾಂತಿ ಅಂತ ಹೇಳ್ತೀವಿ, ಸೂರ್ಯಕಾಂತಿ ಬೀಜ 4 kg ಹಾಕಿದ್ರೆ 1 kg ಬರುತ್ತೆ. ಹೌದು, ಓಕೆ. ಅದನ್ನ ಕಂಪೇರ್ ಮಾಡಿದ್ರೆ ಅದು ಎಲ್ಲಿಗೋ ಹೋಗುತ್ತೆ ರೇಟ್ಗಳು. ನಾವು ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕಿಂತ ನಾವೇನು ಮಾಡ್ತಾ ಇದ್ದೀವಿ, ಇದು ಕಣ್ಣು ಮುಂದೆ ಅನಿಸುತ್ತೆ. ನಾನು ಎಷ್ಟು ಜನಕ್ಕೆ ಅದನ್ನ ಹೇಳ್ತೀನಿ, ನೀವು ಕೊಬ್ಬರಿ ಬೆಳಿತೀರಾ ತೊಗೊಂಡು ಬನ್ನಿ ಹಾಕ್ಕೊಡ್ತೀನಿ. ಆ ಕೊಬ್ಬರಿ ಎಣ್ಣೆ ಎಲ್ಲಕ್ಕಿಂತ ಒಳ್ಳೆಯದು. ಅದನ್ನು ಈಗ ನಮ್ಮ ಜನ ತಲೆಯಲ್ಲಿ ಏನಿದೆ ಅಂದರೆ, ಕೊಬ್ಬರಿನ ನಾವು ತಿನ್ಬೋದಾ, ಬರೀ ತಲೆಗಷ್ಟೇ ಯೂಸ್ ಮಾಡಬೇಕು ಅನ್ನೋದೇ ಇರೋದು. ಆ ಕಲ್ಪನೆ ಹೋಗ್ತಾ ಇದೆ. ಈಗ ಎಷ್ಟೋ ಜನ ನನ್ನ ಹತ್ರನೇ ರೆಗ್ಯುಲರ್ ಕಸ್ಟಮರ್ಸು ಫಸ್ಟ್ ಒಂದು ಸಲ ಎದುರ್ಕೊಂಡು ತೊಗೊಂಡೋದ್ರು. ಬಟ್ ಈಗ ಅವರೇ ತರ್ತಾರೆ 50 kg 40 kg ತಂದು ಅವರೇ ಹಾಕ್ಸ್ಕೊಂಡು ಬೆಳೆದಿರೋ ಕೊಬ್ಬರಿ. ಓಕೆ ಸರ್, ಈಗ ರಿಫೈನ್ಡ್ ಎಣ್ಣೆಗಳು ಗೊತ್ತು ಎಷ್ಟು ವರ್ಷಾನ್ಗಟ್ಲೆ ಇಟ್ಕೊಂಡು ತಿಂತಾರೆ. ಸೊ ಈಗ ನಾವು ನ್ಯಾಚುರಲ್ ಆಗಿ ಈಗ ಹಾಕ್ಸ್ಕೊಂಡು ಹೋಗಿರೋ ಎಣ್ಣೆನ ಹೇಗೆ ಸ್ಟೋರ್ ಮಾಡ್ಕೋಬೇಕು ಮೇಡಮ್? ಇದನ್ನು ನಾವು ತೆಗೆದ್ಮೇಲೆ ಸ್ಟೀಲ್ ಬಾಕ್ಸ್ಗೆ ಸ್ಟೋರೇಜ್ ಮಾಡಬೇಕು, ಇಲ್ಲ ಅಂದರೆ ಗ್ಲಾಸ್ಗೆ ಹಾಕ್ಬೇಕು. ತೋರಿಸ್ತೀರಾ ಸರ್ ಅದು ನೀವು ಯಾವ ಥರ ಸ್ಟೋರ್ ಮಾಡ್ತೀವಿ ಅಂತ ಒಂಚೂರು ತೋರಿಸ್ತೀರಾ? ಈಗ ನಾವು ಇಲ್ಲಿ ತೆಗ್ದಿರ್ತೀವಲ್ಲ, ತೆಗ್ದಿರೋದನ್ನ ಇಲ್ಲಿ ಇಟ್ಟಿರ್ತೀವಿ. ಇದೆಲ್ಲ ಫುಲ್ಲಾಗಿರೋದು. ಓಕೆ, ಈ ಲೈನಲ್ಲಿ ಇದೆಯಲ್ಲ, ಇದೆಲ್ಲ ಈಗ ನಾವು ತೆಗೆದು ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ತೀನಿ. ಅದಾದ್ಮೇಲೆ ಇದು ಫೈನಲ್. ಸೊ ಅದು ಇನ್ನೊಂದು ಸ್ವಲ್ಪ ಅದು ತಿರುಳೆಲ್ಲ ಇರುತ್ತೆ, ಅದೆಲ್ಲ ಕೆಳಗಡೆ ಸರ್. ನಮ್ಮ ಹತ್ರನೇ ಫಿಲ್ಟರ್ ಆಗುತ್ತೆ. ಓಕೆ, ಫಿಲ್ಟರ್ ಮೀನ್ಸ್ ಏನಿಲ್ಲ, ಅದ್ರದ್ದು ಗಸಿ ಏನು ಬರುತ್ತಲ್ಲ ಅದು ನ್ಯಾಚುರಲ್ ಆಗಿ ಅದು ಏನಿದೆ ಅದೇ ಥರ ಆಗಬೇಕು. ನಾನು ಇಲ್ಲಿ ಬೀಜ ಹಾಕ್ಸ್ಕೊಂಡು ಹೋಗೋರ್ಗು ಅದನ್ನೇ ಹೇಳೋದು. ತಗೊಂಡೋಗಿ ನಿಮ್ಮಲ್ಲಿ ಇಟ್ಕೊಳ್ಳಿ, ಇಟ್ಕೊಂಡು ಒಂದು 8 to 10 days ಆದ್ಮೇಲೆ ಮತ್ತೆ ಅದನ್ನ ಬೇರೆ ಕಂಟೈನರ್ಗೆ ಶಿಫ್ಟ್ ಮಾಡಬೇಕು. ಇಲ್ಲ ಅಂದ್ರೆ ಕೆಳಗಡೆಯಿಂದ ಅದು ಹೌದು ರಿಯಾಕ್ಷನ್ ಆಗುತ್ತೆ. ಸೊ ಎಣ್ಣೆ ಸ್ಟೋರ್ ಎಣ್ಣೆ ಯಾವುದ್ರಲ್ಲಿ ಇಟ್ಟಿರ್ತಾರೋ ಅದು 3-4 ದಿನ ಆದಮೇಲೆ ತಿರ್ಗಾ ಎಣ್ಣೆನ ಇನ್ನೊಂದು ಸೊ ಅದು ಏನಾದರೂ ಇನ್ನೂ ಸ್ವಲ್ಪ ಅದು ಬೈ ಪ್ರಾಡಕ್ಟ್ ಅಂದರೆ ಇನ್ನೂ ಅದು ಗಸಿ ಅನ್ನೋದು ಇನ್ನೂ ತಳದಲ್ಲಿದ್ದರೆ ಅದೆಲ್ಲ ಹಾಗೆ ಇರುತ್ತೆ. ಸೊ ಮೇಲೆ ಎಣ್ಣೆ ತಿರ್ಗಾ ಇನ್ನೊಂದಕ್ಕೆ ಶಿಫ್ಟ್ ಮಾಡಿಕೊಂಡು ಗಸಿನ ನೀವು ಬೇಕಾದರೆ ಓಕೆ ಸ್ಟೀಲಲ್ಲೇ ಯಾವತ್ತೂ ಇಡಬೇಕು. ಲಾಂಗ್ ಡ್ಯೂರೇಷನ್ ಯೂಸ್ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ ಅಂದರೆ ತಗೊಂಡು ಹೋಗೋಕೆ ಅನುಕೂಲ ಆಗುತ್ತೆ ಅಂತ. ಬಟ್ ಮನೆಗೆ ತಗೊಂಡೋದ್ಮೇಲೆ ನಾನು ಎಲ್ಲ ಅದರಲ್ಲೇ ಸ್ಟೋರೇಜ್ ಇರುತ್ತೆ. ಮ್ಯಾಕ್ಸಿಮಮ್ ನಾನು ಪ್ಯಾಕಿಂಗ್ ಮಾಡಿ ಇಡಲ್ಲ. ಓಕೆ, ಈಗ ಆರ್ಡರ್ ಇದ್ರೆ ಮಾತ್ರ ಪ್ಯಾಕಿಂಗ್ ಮಾಡ್ತೀನಿ. ಒಂದು ನನ್ನ ಹತ್ರ 2-3 days ಇರುತ್ತೆ ಅಷ್ಟೇ. ತಗೊಂಡೋಗಿ ಅವರು ತಿರ್ಗಾ ಸ್ಟೀಲ್ಗೆ ಅವ್ರ ಮನೇಲಿ ಏನಿರುತ್ತೆ ಅಂತ ಹಾಕೊಂಡ್ಬಿಡ್ತಾರೆ. ಓಕೆ ಸರ್. ಸೊ ಸ್ಟೋರೇಜ್ ಮಾತ್ರ ಸ್ಟೀಲಲ್ಲೇ ಇಡಬೇಕು. ಬಟ್ ಇದಕ್ಕೆ ಸೆಲ್ಫ್ ಲೈಫ್ ಅಂದರೆ ಲೆಕ್ಕಾಚಾರಕ್ಕೆ ಬಂದರೆ ಪ್ಲಾಸ್ಟಿಕಲ್ಲಿ ಇಟ್ಟರೆ 6 months, ಸ್ಟೀಲಲ್ಲಿ ಇಟ್ಟರೆ 9 months, ಗ್ಲಾಸಲ್ಲಿ ಇಟ್ಟರೆ 1 year ಅಂತಾರೆ. ಸೊ ಅದು ಸೆಲ್ಫ್ ಲೈಫ್ ಬಗ್ಗೆ ಏನು ತೊಂದರೆ ಇಲ್ಲ, ಅಷ್ಟೊಂದೆಲ್ಲ ಯಾರು ಮಾಡಿಡಲ್ಲ. ನ್ಯಾಚುರಲ್ ಆಗಿರುತ್ತಲ್ಲ ಯೂಸ್ ಮಾಡ್ಬೋದು. ಸರ್ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಏನೇನು ಸಿಗುತ್ತೆ ಸರ್ ಇಲ್ಲಿ ಬಂದರೆ? ನಮ್ಮ ಹತ್ರ ಬಂದರೆ ಮೇಡಮ್ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ. ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್, ತೋರಿಸಿ? ನೋಡಿ, ಇದು ಕಡಲೆಕಾಯಿ. ಇದು ಎಷ್ಟು ಲೀಟ್ರದ್ದು ಸರ್? ಇದು 1 ಲೀಟರ್ ಕಂಟೈನರು. ಓಕೆ, 1 ಲೀಟರ್ ಸಿಗುತ್ತೆ, 5 ಲೀಟರ್ ಸಿಗುತ್ತೆ. ಹಾಗೆ ಕೊಬ್ಬರಿ ಎಣ್ಣೆನೂ ಅಷ್ಟೇ. ಅದು ಹಿಂದೆ ಇರೋದು ಇದು 5 ಲೀಟರ್ಸ್. 5 ಲೀಟರ್. ಅದು ಏನು ಪ್ರೈಸ್ ಇದೆ ಸರ್? ಮೇಡಮ್ ಇದು MRP ಬಂದು 1800 ಇದೆ, 5 ಲೀಟ್ರ್. ಬಟ್ ನನ್ನ ಹತ್ರ ಬಂದು ನಾನು ಇಲ್ಲಿ ಏನು ಹೋಲ್ಸೇಲ್ ಕೊಡ್ಬೋದು ಅದನ್ನು ಕೊಡ್ತೀನಿ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಎಲ್ಲ ಅವರೇ ಬರೋದ್ರಿಂದ ಉಳಿಯುತ್ತೆ, ತಗೊಂಡೋಗೋದ್ರಿಂದ ಕಡಿಮೆ 1,000 ಕೊಟ್ಬಿಡ್ತೀನಿ. ಆ ಥರ ಸರ್. ಇಲ್ಲಿ ನೋಡಿ ಬಾದಾಮಿ ಎಣ್ಣೆ ಇದರಲ್ಲೇ ಮಾಡಿರೋದು. ಓಕೆ, ಇಲ್ಲೇ ಮಾಡಿರೋದು. ಹೌದು, ಇದು ಮಕ್ಕಳಿಗೆ ಬಾಡಿ ಮಾಲಿಶ್ಗೆ ಮತ್ತೆ ಮುಖಕ್ಕೆ ಹಚ್ಕೋತಾರೆ, ಕೆಲವರು ತಲೆಗೆ ಹಾಕ್ತಾರೆ, ಇನ್ನು ಕೆಲವರು ಅಡುಗೆಗೆ ಯೂಸ್ ಮಾಡ್ತಾರೆ. ಇದು ಸಾಸಿವೆ ಎಣ್ಣೆ, ಸಾಸಿವೆ, ಎಳ್ಳು, ಹುಚ್ಚೆಳ್ಳು, ಬಾದಾಮಿ ಎಲ್ಲ ಥರ ಎಣ್ಣೆನ ನಾವೇ ಮಾಡೋದು. ಆ್ಯಕ್ಚುಲಿ ವುಡ್ ಪ್ರೆಸ್ಸು. ಇದು ದೀಪದ ಎಣ್ಣೆ, ಅದು ನಾನು ಮಾಡಲ್ಲ, ತರಿಸ್ತೀನಿ. ಇದು ಹರಳೆಣ್ಣೆ ಬೇಯಿಸಿರೋದು. ಸೊ ಈ ಥರ ಬಂದರೆ ಆಗಿಬಿಟ್ಟು ಆಮೇಲೆ ಆರ್ಗ್ಯಾನಿಕ್ ಅಂತಿದ್ರೆ ಕೆಮಿಕಲ್ಲೆಸ್ ಜಾಗ್ರಿ ಸಿಗುತ್ತೆ, ರಾಕ್ ಸಾಲ್ಟ್ ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ನಮಗೆ ಯಾವ್ದು ಚೆನ್ನಾಗಿದೆ ಒಳ್ಳೇದು ಅನ್ಸುತ್ತಾ ಅದನ್ನು ನಾನು ಕೊಡ್ತೀನಿ.
ಸರ್, ಈಗ ನೀವು ಹೇಳ್ತಿದ್ದೀರಾ ನಾವು ಕಡಿಮೆ ಕೊಡ್ತೀವಿ ಅಂತ. ಸೊ ನಿಮಗೆ ಹೇಗೆ ಕಡಿಮೆ ಕೊಟ್ಟು ನೀವು ಲಾಸ್ ಮಾಡ್ಕೊಳಕ್ಕೆ ಸಾಧ್ಯನಾ ಸರ್? ನಿಮ್ಗೆ ಹೇಗೆ, ನೀವು ಯಾವ ಥರ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಮೇಡಮ್, ಕಡಿಮೆ ಕೊಡ್ತೀವಿ ಅನ್ನೋದು ಕಡಿಮೆ ಕೊಟ್ಬಿಟ್ಟು ನಮ್ಗೆ ಎಲ್ಲಿ ಬೇರೆ ಕಡೆಯಿಂದ ಬರಲ್ಲ, ನಾವು ಇದರಲ್ಲೇ ಜೀವನ ಮಾಡಬೇಕು. ಸೊ ಕಡಿಮೆ ಹೆಂಗೆ ಕೊಡ್ತೀವಿ ಅಂದರೆ ಅತಿ ಕಡಿಮೆನೂ ಕೊಡೋಕ್ಕಾಗಲ್ಲ. ಈಗ ಮಾರ್ಕೆಟ್ ಪ್ರೈಸ್ಗೂ ನನಗೂ 30 to 40 rupees ಡಿಫ್ರೆನ್ಸ್ ಬರುತ್ತೆ 1 ಲೀಟ್ರಿಗೆ. ಕಾರಣ ಏನಂದರೆ ಪಾಪ ಅದು ಈಗ ನಾನು ಇದೇ ಶಿಫ್ಟನ್ನು ಎಲ್ಲ ಬಾಡಿಗೆ ತೊಗೊಂಡು ಮಾಡಿದಾಗ ನಾನು 350 ರೂಪಾಯಿ ಕೊಡಲೇಬೇಕು, ವಿಧಿ ಇಲ್ಲ. ಬಟ್ ನಮ್ದು ಸ್ವಂತ ಜಾಗ ಇದೆ. ನಾನು ಅವಾಗ ಹೇಳ್ದಂಗೆ ನಮ್ಮ ಫ್ಯಾಮಿಲಿಯವರು ಮಾಡ್ಕೋತೀವಿ. ನಮ್ಗೆ ಈಗ ಎಷ್ಟು ಲಿಮಿಟೆಡ್ ಕಸ್ಟಮರ್ಸ್ ಇದಾರಲ್ಲ, ಹಂಗಾಗಿ ಅದನ್ನ ಕೊಡ್ತಾ ಇದ್ದೀವಿ. ಮತ್ತೆ ನೀವು ಲಾರ್ಜ್ ಕ್ವಾಂಟಿಟಿಲಿ ತರಿಸ್ತೀರಾ, ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ಅಲ್ಲಿ ಸೇವ್ ಆಗುತ್ತೆ. ಬೀಜ ಸೇವ್ ಆಗುತ್ತೆ, ಇಂಡಿ ಉಳಿಯುತ್ತಲ್ಲ, ಅದ್ರಲ್ಲಿ ನಮ್ ಕೂಲಿ ಹುಟ್ಟುತ್ತೆ. ಆ ಒಂದು ಇದ್ರಲ್ಲಿ ಹೋಗ್ತಾ ಇದೀನಿ ಅಷ್ಟೇ. ಬಟ್ ಇದನ್ನ ಮಾಡ್ಬೇಕು, ನನಗೆ ಇಷ್ಟ ಅಂತ ಮಾಡ್ತಿರೋದ್ರಿಂದ ಇದು ನನಗೇನು ಕಷ್ಟ ಅನ್ನಿಸ್ತಾ ಇಲ್ಲ. ಸೊ ಇದ್ರಲ್ಲಿ ನನಗೊಂದು ಸಮಾಧಾನ ಇದೆ. ಸರಿ, ಇವಾಗ 10 kg ಕೊಬ್ಬರಿ ಹಾಕ್ತಾರೆ ಇದ್ರೊಳಗಡೆ. ಸೊ 10 kgಗೆ ಎಣ್ಣೆ ಸ್ಕ್ವೀಸ್ ಮಾಡ್ತೀರಾ. ಎಂಡ್ ಪ್ರಾಡಕ್ಟ್ ಇರುತ್ತಲ್ಲ ಸರ್, ಅದನ್ನ ಏನು ಮಾಡ್ತೀರಾ? ಅದನ್ನ ಕಸ್ಟಮರ್ಗೆ ಕೊಡ್ತೀರಾ ಇಲ್ಲ ನೀವೇ ಇಟ್ಕೋತೀರಾ? ಏನು ಕಸ್ಟಮರ್ಗೆ ಬೇಕು ಅಂದ್ರೆ ಕಸ್ಟಮರ್ ಕೊಡ್ತೀನಿ, ಬೇಡ ಅದನ್ನ ಬಿಟ್ಟು ಆದರೆ ಅದಕ್ಕೆ ಏನು ನಾವು ಮೈನಸ್ ಮಾಡಬೇಕು ಅದನ್ನ ಮೈನಸ್ ಮಾಡಿ ಕೆಜಿಗೆ ಇಷ್ಟು ಅಂತ ತಗೋತೀವಿ. ಎಷ್ಟು ಸರ್ ಪರ್ kg ಹಾಕೋಕ್ಕೆ ಎಷ್ಟು ತಗೋತೀರಾ? ಕಸ್ಟಮರ್ಗೆ ಬೇಕಾದರೆ ಇದನ್ನು ಕೊಟ್ಟು ಕಸ್ಟಮರ್ಗೆ ಎಂಡ್ ಪ್ರಾಡಕ್ಟ್ ಕೊಟ್ಟು ನೀವು 1 kgಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ? ಕಸ್ಟಮರ್ಗೆ ಇಂಡಿ ತೊಗೊಂಡು ಹೋದರೆ ನಾನು 25 ರೂಪೀಸ್ ತಗೋತೀನಿ. ಬಿಟ್ಟು ಹೋದರೆ 15 ರೂಪೀಸ್ ತಗೋತೀನಿ. ಓಕೆ, ನಿಮ್ಮ ಹತ್ರನೇ ಬಿಟ್ಟು ಹೋದರೆ 15 ರೂಪೀಸ್ 1 ಲೀಟ್ರಿಗೆ ಚಾರ್ಜ್ ಮಾಡ್ತೀವಿ. 1 kgಗೆ ಚಾರ್ಜ್ ಮಾಡ್ತೀವಿ. 1 kgಗೆ. ಓಕೆ ಫೈನ್. ಸೊ ತುಂಬ ಖುಷಿ ಆಯಿತು ಸರ್, ತುಂಬ ಒಳ್ಳೆ ಮಾಹಿತಿನ ಶೇರ್ ಮಾಡಿದ್ದೀರಾ. ಸೊ ಈಗ ನಿಮ್ಮನ್ನು ಇಲ್ಲಿ ಬಂದು ಬೇರೆಯವರು ಕಸ್ಟಮರ್ಸ್ ಬಂದು ಇಲ್ಲೆಲ್ಲ ಪರ್ಚೇಸ್ ಮಾಡಬೇಕು ಅಂದರೆ ಇದು ಅಡ್ರೆಸ್ ಒಂದು ಸ್ವಲ್ಪ ಹೇಳಿ ಸರ್ ಕರೆಕ್ಟಾಗಿ. ಅಡ್ರೆಸ್ ಏನಿಲ್ಲ ಮೇಡಮ್, ಇಲ್ಲಿ ಮಾದನಾಯಕನಹಳ್ಳಿಯಿಂದ ಒಳಗಡೆ ಬಂದರೆ ಇಲ್ಲಿ ಕಾಮಧೇನು ಕ್ಷೇತ್ರ ಇದೆ. ಓಕೆ, ಆ ಸರ್ಕಲಿಗೆ ಬಂದು ನನಗೆ ನನ್ನ ಮೊಬೈಲ್ ನಂಬರ್ ಕಾಲ್ ಮಾಡಿದ್ರೆ ಯಾರು ಈ ಎಲ್ಲ ಕಡೆಯಿಂದ ಬರುತ್ತೆ. ಕಡಬಗೆರೆಯಿಂದ ಬರ್ತಾರೆ, ಜನಪ್ರಿಯ, ಈ ಕಡೆ ಗೊಲ್ರಟ್ಟಿ, ಈ ಕಡೆ ಮಾದನಾಯಕನಹಳ್ಳಿ, ದಾಸರಹಳ್ಳಿ, ಪೀಣ್ಯ, ಜಾಲಹಳ್ಳಿ ಕ್ರಾಸ್, ಎಲ್ಲದಕ್ಕೂ ಇಲ್ಲಿ ಸರ್ಕಲ್ ಇದೆ. ಸೊ ನನ್ನ ಮೊಬೈಲ್ ನಂಬರ್ ಕಾಲ್ ಮಾಡಿದ್ರೆ ಸಾಕು, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ, ಸೊ ಇದೀಗ ಸಣ್ಣ ಪ್ರಮಾಣದ ಒಂದು ಕೈಗಾರಿಕೆ ಇದು ಇಟ್ಕೊಂಡಿದ್ದೀರಾ. ಸೊ ಇದರಿಂದ ತುಂಬ ನಿಮಗೂ ಕೂಡ ಅನುಕೂಲ ಆಗ್ತಿದೆ. ಮುಂದೆ ಯಾರಾದರೂ ಯೂತ್ಸ್ ಇದನ್ನು ಮಾಡಬೇಕು ಅಂದರೆ ಸೊ ಅವ್ರಿಗೂ ಕೂಡ ಒಂದು ಪ್ರೇರಣೆ ಅಲ್ವಾ ಸರ್? ಹೌದು ಮೇಡಮ್, ಪ್ರೇರಣೆ ಆಗುತ್ತೆ. ಒಂದು ಎರಡನೇ ದಿನ ಇದನ್ನು ಮಾಡಬೇಕು ಅಂದರೆ ಸುಮ್ಮನೆ ಆಗಲ್ಲ. ಇದರಲ್ಲಿ ನಾನು ಹೇಳಿದ್ನಲ್ಲ, ಏನಾದರೂ ಒಂದು ಉದ್ದೇಶ ಇರಬೇಕು. ಒಂದು ಒಳ್ಳೆಯ ಉದ್ದೇಶ ಇದ್ದರೆ ಅದು ಆಟೋಮೆಟಿಕಾಗಿ ನಮ್ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ದುಡ್ಡುಗೋಸ್ಕರ ಮಾಡಬೇಡಿ. ಮಗ ನೋಡ್ಕೊಂಡು ನಾನು ಬಟ್ ನಾನು ಹೇಳಿದ್ನಲ್ಲ, ನಾನೆಲ್ಲ ಹೋಗ್ತಿದ್ದೆ, ಆ ಸ್ಯಾಲ್ರಿ ಸಿಗಲಿ ಫೈನಲ್ಗೆ 4 ಜನಕ್ಕೆ ಒಳ್ಳೇದಾಗುತ್ತಲ್ಲ, ಅವ್ರ ಹೆಲ್ತಿಗೆ ನಮ್ದೊಂದು ಸಣ್ಣ ಕಾಂಟ್ರಿಬ್ಯೂಟ್, ಆ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಸೊ ಇಷ್ಟೊತ್ತವರೆಗೂ ನಾವು ಅಭಯಂ ಮಾಲೀಕರ ಹತ್ರ ಮಾತಾಡಿದ್ವಿ. ಸೊ ಅವರ ಉದ್ದೇಶ ಎಷ್ಟು ಒಳ್ಳೆಯದಾಗಿತ್ತು. ಸೊ ನಾವು ಕೂಡ ಇನ್ಮೇಲೆ ರಿಫೈನ್ಡ್ ಆಯಿಲ್ಸ್ನ ಯೂಸ್ ಮಾಡೋದು ಬಿಟ್ಟು ಸೊ ಈ ಆರ್ಗ್ಯಾನಿಕ್ ಎಣ್ಣೆಗಳನ್ನು ಯೂಸ್ ಮಾಡೋದನ್ನ ನಾವು ಇನ್ಮೇಲೆ ರೂಢಿ ಮಾಡ್ಕೋಬೇಕು. ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇದು ತುಂಬ ಉಪಯೋಗಕರ. ಸೊ ಈಗಿನ ಕಾಲದಲ್ಲಿ ತುಂಬ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸು, ಈ ಥರದ್ದೆಲ್ಲ ತುಂಬ ಯೂಶ್ವಲಾಗಿ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಈ ಥರ ಎಣ್ಣೆಗಳನ್ನು ಬಳಸೋದ್ರಿಂದ ಸೊ ಈ ಕಾಯಿಲೆಗಳಿಂದ ಸ್ವಲ್ಪ ದೂರ ಇರ್ಬೋದು. ಸೊ ಇದನ್ನು ನಾವು ಖಂಡಿತ ಎಲ್ಲರೂ ಫಾಲೋ ಮಾಡೋಣ. ಸೊ ಇವತ್ತು ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ.